ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ಸಿದ್ದರಾಮಯ್ಯವರಿಂದ ಇದ್ರೆ 94 ಪರಿಸ್ಥಿತಿಗಳು ಏನಾಗ್ತಿತ್ತು ಅಂತ ಗೊತ್ತಿದೆ. ಅದು ಒಂದು ಸಲ ಈಗ ಬುಕ್ಕಲ್ಲಿ ಬರೀತೀನಿ, ಅಥವಾ ದೇವೇಗೌಡರು ಸಾಹೇಬರನ್ನು 26 ಕರಿತೀನಿ ಅಂದರೆ ಕಾರಣವೇ ಅವ್ರ ಮುಂದೆ ನಾವು ಚರ್ಚೆ ಮಾಡಿ ತಯಾರಿದ್ವಿ. ಅವ್ರ ಬಗ್ಗೆ ಗೌರವ ಇದೆ. ಕುಮಾರಸ್ವಾಮಿ ಅವರ ಬಗ್ಗೆ ವಿಶ್ವಾಸ ದ್ರೋಹ ಆಗಿದೆ, ದೂರ ಇದೆ. ದೇವೇಗೌಡರ ಬಗ್ಗೆ ವೈಯಕ್ತಿಕವಾದ ಗೌರವ ಇದೆ. ಅವ್ರ ಮನೆಯ ಮುಖ್ಯಮಂತ್ರಿ ಮಾಡೋ ಟೈಮ್ನಲ್ಲಿ ನನ್ನ ಕಣ್ಣಲ್ಲಿ ವ್ಯಕ್ತ ಬಿದ್ದಿದೆ. ಇದನ್ನೆಲ್ಲ ನೀವು ಒಕ್ಕಿದ್ರು ಅಥವಾ ಬೇರೆ ಯಾವ ಕಮ್ಯುನಿಟಿ ಹರಿಜನ ಅಥವಾ ಹಿಂದುಳಿದವರು ಮುಸ್ಲಿಮ್ರು ನಾನು ಯಾವುದು ಭೇದ ಭಾವ. ನಾನು ಸಿಂಧೆ ಅವರು ಹೇಳಿದ್ರು, ನಾನು ಕಣ್ಣಲ್ಲಿ ಬಂದಿದ್ದೀನಿ, ಸಾವು ಬಂದಿದ್ದೀನಿ. ಎಲ್ಲ ಬೆಳಿಗ್ಗೆ ಸಾಯಂಕಾಲ ಬೆಂಗಳೂರಲ್ಲಿ ಬಂದು ಕ್ಯಾಬಿನೆಟ್ ಮೀಟಿಂಗ್ ಇದ್ರು ನಿಮ್ಮನ್ನು ಮಾತಾಡ್ಸಿದ್ದೀನಿ, ಅಸೆಂಬ್ಲಿ ಇದ್ರು ಮಾತಾಡ್ಸಿದ್ದೀನಿ. ಇದಕ್ಕಿಂತ ನಾನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಆರೋಗ್ಯವನ್ನ ಲೆಕ್ಕಿಸಲು ನಿಮ್ಮ ಜೊತೆ ಸೇವೆ ಮಾಡಿ ದಯಮಾಡಿ ನಾನು ಪ್ರತಿಯೊಬ್ಬರಿಗೂ ಹೇಳಲಿಕ್ಕಾಗಲ್ಲ. ಒಂದು 50 ಫೋನ್ ಮಾಡ್ಬೋದು, 100 ಫೋನ್ ಮಾಡ್ಬೋದು, 200 ಫೋನ್ ಮಾಡ್ಬೋದು, ಅದಕ್ಕಿಂತ ಎಲ್ಲ ಮಾಡಿದ್ದಾರೆ. ನಾನು 3-4 ಮೀಟಿಂಗ್ ಮಾಡಿದ್ದೀನಿ. ಪ್ರತಿ ಗ್ರಾಮ ಪಂಚಾಯತಿಯ ಕ್ಯಾಂಡಿಡೇಟು ನಾನು ಪ್ರವಾಸ ಮಾಡಿದ್ದೀನಿ. ಕೊಪ್ಪದಲ್ಲಿ, ನಾಗಮಂಗಲದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಬಂದು ಕೈ ಮುಗಿದ್ದೀನಿ. ಇನ್ನೂ ನಿಮಗೆ ಮನಸ್ಸು ನನ್ನ ಕಲಿಕರ ಹುಟ್ಟಿಲ್ಲ ಅಂದರೆ, ನನ್ನ ಬಗ್ಗೆ ನಿಮಗೆ ಅನುಕಂಪ ಇಲ್ಲ ಅಂದರೆ, ಅಥವಾ ನನ್ನ ಕ್ಯಾಂಡಿಡೇಟ್ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ ಅಂದರೆ, ಅಥವಾ ಸಿದ್ದರಾಮಯ್ಯ ಬಗ್ಗೆ ಗೌರವ ಇಲ್ಲ ಅಂದರೆ ನಾನೇನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಿಮಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ನನ್ನ ರಾಜಕೀಯ ಭವಿಷ್ಯ ಈ ಚುನಾವಣೆಯಲ್ಲಿದೆ. ನನ್ನ ರಾಜಕೀಯ ಭವಿಷ್ಯ ಈ ಚುನಾವಣೆಯ ಫಲಿತಾಂಶದಲ್ಲಿದೆ. ನಿಮಗೆ ಬೇಕು ಚಲುವರಾಯಸ್ವಾಮಿ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ರಾಜಕೀಯವಾಗಿ ಇರಬೇಕು ಅನ್ನೋದಿದ್ರೆ ನೀವು 25,000 ಲೀಡನ್ನ ಕೊಡಿ. ಅವ್ರು ಬಂದು ನಾಳೆ ಕಣ್ಣೀರಾಗ್ತಾರೋ, ಇನ್ನೊಂದು ಮಾತಾಡ್ತಾರೋ, ಜಾತಿ ಹೇಳ್ತಾರೋ ನನಗೆ ಗೊತ್ತಿಲ್ಲ. ನಾನು ಜಾತಿ ಆಗಿದ್ದ ಲೀಡಾಗಿ ನೋಡ್ತಿರ್ತೇನೆ. ಜನ ನನಗೆ ಗೊತ್ತಿಲ್ಲ, ನೀನು ಇನ್ನೂ ಹುಡುಗ ಅಂತ ಹೇಳಿದ್ರು. ನಾನು ಯಾವತ್ತೂ ಯಾವುದೂ ಜಾತಿಯನ್ನು ನಿಲ್ಲಿಸಿಲ್ಲ. ವಕೀಲರಿಗೂ ಅನ್ಯಾಯ ಆಗಿಲ್ಲ. ಇವತ್ತು ನಾಗಮಂಗಲದಲ್ಲಿ ಒಂದು DC ಬ್ಯಾಂಕ್ ಅಧ್ಯಕ್ಷ ಮಾಡೋಕ್ಕಾಗಲಿಲ್ಲ ಸ್ವತಂತ್ರ. ದಯವಿಟ್ಟು ಇವತ್ತಿಂದ ನಾನು ಮತ್ತೆ ಯಾರಿಗೂ ಫೋನ್ ಮಾಡಲ್ಲ, ನಾನು ಯಾವುದು ಪ್ರವಾಸ ಮಾಡೋಕ್ಕಾಗಲ್ಲ. ನನಗೆ ಜಿಲ್ಲೆಯಲ್ಲಿ ನಮ್ಮದೇ ಕ್ಯಾಂಡಿಡೇಟ್ ಇಟ್ಕೊಂಡು 7-8 ತಾಲೂಕಿನಲ್ಲಿ ಸಾಕಷ್ಟು ಕೆಲಸ ಇದೆ. ಇನ್ನು 4 ದಿವಸ ಅದನ್ನು ನನಗೆ ಗಮನ ಹರಿಸಬೇಕಾಗುತ್ತೆ. ನೀವೆಲ್ಲ ಲೀಡರ್ಗಳು ನಿಮ್ಗೇನಾದ್ರು ನನಗೇನೋ ಮಾಡಿದ್ರು ಮಾಡಿ ಅಂತ ನನ್ನ ಬಗ್ಗೆ ಒಳ್ಳೆ ಕ್ಷಮಿಕದಿಂದ ಮಾಡಿ, ಪ್ರೀತಿಯಿಂದ ಮಾಡಿ. ಮುಂದಿನ ರಾಜಕೀಯದ ಭವಿಷ್ಯಕ್ಕೋಸ್ಕರ ಅಥವಾ ಅಭಿವೃದ್ಧಿಗೋಸ್ಕರ, ಈ ತಾಲೂಕಿನ ಜನರ ಒಂದು ಒಳ್ಳೆದಕ್ಕೋಸ್ಕರ ಒಂದು 4 ದಿವಸ ಕಷ್ಟಪಡಿ. ARDO ಆಫೀಸು, ಮೆಡಿಕಲ್ ಸೌಧ, ಆಸ್ಪತ್ರೆ, ಮೆಡಿಕಲ್ ಪಾಲಿಟೆಕ್ನಿಕ್ ಕಾಲೇಜು, PV ಕಾಲೇಜು, ಡಿಗ್ರಿ ಕಾಲೇಜು, ಅಂಗಡಿ ಸ್ಟೇಷನು ಎಲ್ಲವನ್ನೂ ಕೊಟ್ಟು, ಯಜಮಾನರ ಆಫೀಸ್ ಕೊಟ್ಟು ನಾನು ಹಿನ್ನಡೆ ಎಲ್ಲ ಹೊಂದಿದ್ರೆ ನನಗೆ ಏನು ಆಗ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಿ. ದಯಮಾಡಿ ನೀವು ಕೈ ಮುಗಿತೀವಿ. ರಾಜಕಾರಣದಿಂದ ನಾಗಮಂಗಲ ನಿಮ್ಮ ಮುಂದೆ ನೀವು ನಿಂತ್ಕೊಳ್ಳೋದು ಬೇಡ ಅನ್ನೋದಿದ್ರೆ ನೀವು ನೀವೇ ಮಾಡ್ತೀರೋ, ನೀವು ನೀರು ಕೊಟ್ಟಿರೋ ನೀವು ಕೇಳಿ. ನಾನೇನಾದ್ರು ಮುಂದೆ ನಾಗಮಂಗಲದಲ್ಲಿ ರಾಜಕಾರಣ ಮಾಡಬೇಕು ಅನ್ನೋದಿದ್ರೆ ಇವತ್ತಿಂದ 24 hours ಅದನ್ನು ರಾತ್ರಿ ಕೊಟ್ಟು ನನಗೆ ಕನಿಷ್ಠ 25,000 ಲೀಡರ್ನ ನೀವು ಕೊಟ್ಟರೆ ನಾನು ರಾಜಕಾರಣವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ತಾಲೂಕಿನ ಇನ್ನೂ ಸಹ ಅಭಿವೃದ್ಧಿಯನ್ನು ಮಾಡ್ತೀವಿ. ಜಿಲ್ಲೆಗಳ ಗೌರವವನ್ನು ತರ್ತೀವಿ. ನಾನು ಕೊಟ್ಟಿರೋ ಕೃಷಿ ಇಲಾಖೆಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಗೊತ್ತಿದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.